ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ಮಾಡುವ ವಿಷಯ ಏನಪ್ಪಾ ಅಂತಂದ್ರ, ಮೊನ್ನೆ ನಿಮಗ ವಿಷಯ ತಿಳಿಸಿದ್ದೆ. ಅದ್ ಯಾವ್ದಪ್ಪ ಅಂದ್ರ, ಈ ಕೋನ್ ಮನೆಗ ಕರೋಡ್ಪತಿ ಕಾರ್ಯಕ್ರಮ ಒಳಗ ಒಬ್ಬ ವೃದ್ಧಾಶ್ರಮ ನಡೆಸುವಂತ ವ್ಯಕ್ತಿ, ಅನಾಥಾಶ್ರಮ ನಡೆಸುವಂತ ವ್ಯಕ್ತಿ, ಮಹಾನ್ ವ್ಯಕ್ತಿ ಸೆಲೆಕ್ಟ್ ಆಗ್ಯಾನ ಅಂತ ಹೇಳಿದ್ದೆ. ಅವ ಈಗಿನ ಮಕ್ಕಳು, ಕೆಲವೊಂದು ಮಕ್ಕಳು ತಂದೆ ತಾಯಿ ಜೊತೆ ಆಸ್ತಿಗೋಸ್ಕರ, ದುಡ್ಡಿಗೋಸ್ಕರ ಯಾವ ತರ ಬಿಹೇವ್ ಮಾಡತಾರ, ಯಾವ ತರ ವರ್ತನೆ ಮಾಡತಾರ ಅನ್ನೋದ್ರ ಬಗ್ಗೆ, ಒಬ್ಬ ವ್ಯಕ್ತಿ ಬಗ್ಗೆ ಮಾತ್ರ ನಾನು ವಿಡಿಯೋ ಮುಖಾಂತರ ಹೇಳಿದ್ದೆ. ಇವತ್ತು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಇದ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ತಿಳಿಸಾತಾನೆ. ಅದ್ ಏನಪ್ಪಾ ಅಂತಂದ್ರ, ಇನ್ನೊಬ್ಬ ವ್ಯಕ್ತಿ ಅವರ ಹಡದ ತಾಯಿನ ಆಸ್ತಿಗೋಸ್ಕರ, ದುಡ್ಡಿಗೋಸ್ಕರ ಟಾಯ್ಲೆಟ್ ಒಳಗ ಕೂಡ್ ಹಾಕಿರ್ತಾನ. ಅವ್ರ ತಾಯಿ ಅವನ ಹೆಸರಿಗೆ ಆಸ್ತಿ ಮಾಡಾತಿಲ್ಲ, ದುಡ್ಡು ಕೊಡಾತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕ ವರ್ಷಾನಗಟ್ಲೆ ಅವ್ರ ತಾಯಿನ ಒಂದು ಟಾಯ್ಲೆಟ್ ಬಾತ್ರೂಮ್ ಒಳಗ ಕೂಡ್ ಹಾಕಿರ್ತಾನ. ಅವನ ಮನಸ್ಥಿತಿ ಹೆಂಗಿರ್ಬೋದು? ಹಗಲು ರಾತ್ರಿ ಅಲ್ಲೇ ತಾಯಿ ಮಕ್ಕಳದು, ಏಳುದು, ಕುಂದ್ರುವುದು, ನಿಂದ್ರುವುದು, ವರ್ಷಾನಗಟ್ಲೆ ಎಷ್ಟು ಕಷ್ಟ ಉಂಡಿರ್ಬೋದು, ಎಷ್ಟು ನೋವು ಉಂಡಿರ್ಬೋದು ಅನ್ನುವಂತ ನೋವು, ಎಷ್ಟು ಚಿತ್ರ ಹಿಂಸೆ ಕೊಟ್ಟಿರ್ಬೋದು ತಾಯಿಗೆ. ಆ ಟಿವಿ ಪ್ರೋಗ್ರಾಮ ನಾನ್ ನೋಡೋ ಮುಂದ ಇಷ್ಟು ಕೋಪ ಬರಾತಿತ್ತು, ಇಷ್ಟು ಸಿಟ್ಟು ಬರಾತಿತ್ತು. ಇಂಥವ್ರೆಲ್ಲಾ ನಮ್ಮಂತವ್ರ ಕೈಯಾಗ ಸಿಗ್ಬೇಕ ಅಂದ್ರೆ ಇವ್ರಿಗೆ ನೋವು ಕಷ್ಟ ಅಂದ್ರೆ ಹೆಂಗಿರ್ತತಿ ಅನ್ನೋದು ನಾವು ಅವ್ರಿಗೆ ತೋರಿಸ್ಕೊಡ್ತಿದ್ದೀವಿ ಅಂತ ಹೇಳಿ ನಮಗಷ್ಟ ಸಿಟ್ಟು ಬರಾತಿತ್ತು ಅವತ್ತು. ಅವ್ರ ತಾಯಿನ ಟಾಯ್ಲೆಟ್ ಬಾತ್ರೂಮ್ ಒಳಗ ಕೂಡ್ ಹಾಕ್ಯಾರ ಅಂತೇಳಿ ಗೊತ್ತಾಗಿಂದ ಆ ವೃದ್ಧಾಶ್ರಮ ನಡೆಸುವಂತ ಮಹಾನ್ ವ್ಯಕ್ತಿ ಅಲ್ಲಿ ಹೋಗಿ ಅವ್ರ ತಾಯಿನ ಹೊರಗ್ ಕರ್ಕೊಂಬರ್ತಾನ. ಟಾಯ್ಲೆಟ್ ಬಾತ್ರೂಮ್ ಒಳಗಿಂದ ಹೊರಗ್ ಕರ್ಕೊಂಬಂದ ಅವ್ರ ತಾಯಿನ ತೂಕ ಹಚ್ಚಿದ್ರ ಕೇವಲ 12 kg ಆಗಿರ್ತಾಳ ತಾಯಿ ತೂಕ. ಒಂದ್ 8-10 ವರ್ಷದ, ಒಂದ್ 7-8 ವರ್ಷದ ಮಗುವಿನ ತೂಕ ಎಷ್ಟ್ ಇರ್ತತಿಲ್ಲ, ಅಷ್ಟ ಅಂದ್ರ ಅಷ್ಟ ತೂಕ ಇರ್ತತಿ ತಾಯಿಗೆ. ಅಂದ್ರ ಅವ್ರ ತಾಯಿ ಹಸಿವಿಲಿಂದ ಯಾವ ತರ ನೋವು ಉಂಡಿರ್ಬೋದು, ಯಾವ ತರ ಕಷ್ಟ ಉಂಡಿರ್ಬೋದು ಅಂತೇಳಿ ನೀವು ವಿಚಾರ ಮಾಡ್ರಿ. ಇವತ್ತಿಂತ ಮಕ್ಕಳು ಯಾವ ತರ ತಂದೆ ತಾಯಿ ಜೊತೆ ಬಿಹೇವ್ ಮಾಡತ್ತಾರ ಅಂತೇಳಿ ನನ್ನ ಈ ತರ ಮಕ್ಳು ಆಗಕ್ ಕಾರಣ ತಂದೆ ತಾಯಿನೂ ಆಧಾರ ಅಂತೇಳಿ ನನಗ ಅನ್ಸಾತತಿ. ಯಾಕಪ್ಪ ಅಂತಂದ್ರ, ಇವತ್ತು ನಾವು ಮಕ್ಕಳಿಗೆ ಕಷ್ಟ ಅಂದ್ರೆ ಏನು, ನೋವು ಅಂದ್ರೆ ಏನು ತಿಳಿಸ್ಕೊಡಾತಿಲ್ಲ. ನಾವು ಕಷ್ಟಪಟ್ಟಂತ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು, ನಾವು ಉಂಡಂತ ನೋವು ನಮ್ಮ ಮಕ್ಕಳಿಗೆ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕ ನಮ್ಮ ಮಕ್ಕಳಿಗೆ ನಾವು ಎಲ್ಲಾ ಸವಲತ್ತು ಕೊಡಾತೀವಿ. ಅವ್ರು ಕೇಳಿದಾಗ ದುಡ್ಡು ಕೊಡಕಂತೀವಿ, ಅವ್ರು ಕೇಳಿದಾಗ ಏನ್ ಬೇಕದನ್ನೆಲ್ಲ ಕೊಡ್ಸಾತೀವಿ ನಾವು. ಇದ್ರಾಗ ನಮ್ಮ ತಂದೆ ತಾಯಿದು ಒಂದ್ ಸ್ವಲ್ಪ ತಪ್ಪು ಐತೆ ಅಂತ ಹೇಳಿ ನಮ್ಮ ಈ ಅಭಿಪ್ರಾಯ. ಯಾಕಂತಂದ್ರ ಅವ್ರಿಗೆ ಕಷ್ಟ ನೋವು ಗೊತ್ತಾಗ್ಬೇಕಂದ್ರ ನಾವು ಮಾಡುವಂತ ಕೆಲಸ ಏನಪ್ಪಾ ಅಂದ್ರ, ಅವ್ರಿಗೆ ನಮ್ಮ ಮನೆ ಒಳಗಿರುವಂತ ಎಲ್ಲಾ ಕೆಲಸ ಹತ್ಬೇಕು. ಆ ಕೆಲಸ ಮಾಡ್ರಿ, ಈ ಕೆಲಸ ಮಾಡ್ರಿ ಅಂತೇಳಿ ನಮ್ಮ ಮಕ್ಕಳಿಗೆ ನಾವು ಹೇಳ್ಬೇಕು. ಅಂದಾಗ ಮಾತ್ರ ಅವ್ರ ಕಷ್ಟ ಅಂದ್ರೆ ಏನು, ನೋವು ಅಂದ್ರೆ ಏನು ಅದ್ರ ಬಗ್ಗೆ ಅವರು ಬರ್ತತಿ. ಅದ್ರ ಜೊತೆಗೆ ನಾವು ಸಂಸ್ಕಾರನು ಕೊಡ್ಬೇಕು ನಮ್ಮ ಮಕ್ಕಳಿಗೆ. ಯಾರ ಜೊತೆ ಹೆಂಗಿರ್ಬೇಕು, ಯಾರ ಜೊತೆ ಹೆಂಗಿಲ್ಲ ಅನ್ನೋದ್ರ ಬಗ್ಗೆನು ನಮ್ಮ ಮಕ್ಕಳಿಗೆ ಇವತ್ತು ನಾವು ಹೇಳ್ಬೇಕು. ಅಂದಾಗ ಮಾತ್ರ ನಮ್ಮ ಮಕ್ಕಳು ಶಾನ್ಯಾರಕ್ಕಾರ, ಸುಧಾರಿಸ್ತಾರ. ಇಂಥ ಒಂದು ಘಟನೆ ನಡೆಯಂಗಿಲ್ಲ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಈ ತರ ತಂದೆ ತಾಯಿಗೆ ಮಾಡೋರಿಗೆ ಒಂದು ಕಠಿಣವಾದ ಶಿಕ್ಷೆ ಆಗ್ಬೇಕು. ಅವ್ರಿಗೆ ಒಂದು ಕಾನೂನು ಪ್ರಕಾರ ಯಾವ ತರ ಶಿಕ್ಷೆ ಕೊಡ್ಬೇಕಂದ್ರ, ಇನ್ನೊಬ್ಬ ವ್ಯಕ್ತಿ ತಾಯಿ ತಂದಿ ಮೇಲೆ ಆಸ್ತಿಗೋಸ್ಕರ, ದುಡ್ಡಿಗೋಸ್ಕರ ಈ ತರ ಮಾಡಿರ್ಬಾರ್ದು. ಆ ತರ ಒಂದು ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ನನ್ನ ಈ ಅಭಿಪ್ರಾಯ ನಿಮ್ಮೆಲ್ಲರಿಗೂ ತಿಳಿಸಾಕಂತಾನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೆ ಒಳ್ಳೇದಾಗ್ಲಿ. ನಮಸ್ಕಾರ.